ಒಲಿದರೆ ನಾರಿ ಮುನಿದರೆ ಮಾರಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ಹೆಣ್ಣನ್ನ. ಆ ಹೆಣ್ಣು ಏನು ಬೇಕಾದ್ರೂ ಸಾಧಿಸತಕ್ಕಂಥ ಶಕ್ತಿ ಆ ಹೆಣ್ಣಲ್ಲಿ ಇದೆ. ಅವರು ಯಾವುದೇ ಕೆಲಸದಲ್ಲಿ ಆಗ್ಲಿ, ಅವರು ಮುಂದೆ ನಿಂತು ಕೆಲಸವನ್ನು ಮಾಡಿದ್ರು ಅಂದ್ರೆ ಆ ಕೆಲಸ ಸಕ್ಸಸ್ ಆದ ರೀತಿಯಲ್ಲಿ ಆಗಿರುತ್ತೆ. ಮನೆಯಲ್ಲಿ ಯಾವುದೇ ರೀತಿಯ ಒಂದು ಪ್ರಾಬ್ಲಮ್‌ಗಳು ಬಂದ್ರು ಕೂಡ ಅದನ್ನ ಸರಿಸಮಾನವಾಗಿ ತೂಗಿಸ್ಕೊಂಡು ಅದನ್ನ ಕರೆಕ್ಟಾಗಿ ಮಾಡ್ಕೊಂಡು ಹೋಗತಕ್ಕಂಥ ಶಕ್ತಿ ಹೆಣ್ಣಿಗೆ ಇದೆ. ಒಂದ್ಸಲ ಗಂಡ ಆಫೀಸ್‌ಗೆ ಹೋಗಿರ್ತಾನೆ. ಆಫೀಸಿಂದ ಅವನನ್ನ ತೆಗೆದು ಬಿಡ್ತಾರೆ. ಯಾವುದೇ ಒಂದು ನೀನು ಕೆಲ್ಸಕ್ಕೆ ಬರಬೇಡ ನಾಳೆಯಿಂದ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇವನಿಗೆ ತುಂಬಾ ಬೇಸರ ಆಗುತ್ತೆ. ಹೇಗೆ ನಾನು ಹೆಂಡತಿ ಮಕ್ಕಳನ್ನ ಸಾಕ್ಲಿ ಅಂತ ಹೇಳ್ಬಿಟ್ಟು ತುಂಬಾ ನೋವಿನಿಂದ ಮನೆಗೆ ಬಂದು ಕೂತಿರ್ತಾನೆ. ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಹೆಂಡತಿ ಬಂದ್ಬಿಟ್ಟು ಕೇಳ್ತಾರೆ. "ಯಾಕ್ರಿ ಈ ತರ ಕೂತಿದ್ರಲ್ಲ ಏನಾಯ್ತು?" ಅಂತ ಹೇಳ್ಬಿಟ್ಟು ಕೇಳಿದಾಗ ಗಂಡ ಹೇಳ್ತಾನೆ, "ನನ್ನನ್ನು ಆಫೀಸಿಂದ ತೆಗೆದುಬಿಟ್ರು. ನನಗೆ ಕೆಲಸ ಇಲ್ಲ ಈಗ. ನಾನು ಏನ್ ಮಾಡ್ಲಿ? ನನಗೆ ತುಂಬಾ ಕಷ್ಟ ಆಗ್ತಾ ಇದೆ. ಮಕ್ಕಳನ್ನ ಸಾಕ್ಬೇಕಲ್ವಾ?" ಅಂತ ಹೇಳ್ಬಿಟ್ಟು ಹೇಳಿದಾಗ ಹೆಂಡತಿ ಏನ್ ಮಾಡ್ತಾರೆ, "ಅಲ್ಲ ರೀ ಯಾಕ್ರಿ ಇಷ್ಟೊಂದ್ ತರ ಯೋಚನೆ ಮಾಡ್ತಿದ್ದೀರಾ? ನಾನ್ ಇಲ್ವಾ?" ಅಂತ ಹೇಳ್ತಾರೆ. "ಅಯ್ಯೋ! ನಿನ್ ಕೈಲಿ ಏನಾಗುತ್ತೆ? ನೀನೇನ್ ಮಾಡ್ತೀಯಾ?" ಅಂತ ಹೇಳಿದಾಗ, "ಅಯ್ಯೋ! ನಮ್ಮ ಹತ್ರ ಹಣ ಇದೆ ರೀ. ನಾನು ಒಂದು ಅಂಗಡಿಯನ್ನ ಹಾಕೊಂತೀನಿ. ನೀವು ಕೂಡ ಅಂಗಡಿನಲ್ಲಿ ಇರಿ. ನೀವು ಕೂಡ ಜೀವನವನ್ನ ಮಾಡಬಹುದು ಆ ಅಂಗಡಿಯನ್ನ ಮಾಡ್ಕೊಂಡು. ಯಾಕೆ ಈ ತರ ಮಾಡ್ಕೊತಾ ಇದ್ದೀರಾ ನೀವು ನೋವು?" ಅಂತ ಹೇಳಿದಾಗ, "ಅಯ್ಯೋ! ಅಂಗಡಿಯನ್ನ ಮಾಡೋದಕ್ಕೆ ನಮಗೆ ದುಡ್ಡು ಬೇಕಲ್ವಾ? ಎಲ್ಲಿದೆ ದುಡ್ಡು?" ಅಂತ ಹೇಳಿದಾಗ, "ನನ್ನ ಹತ್ರ ಇದೆ" ಅಂತ ಹೇಳ್ತಾರೆ. "ನಿನ್ನ ಹತ್ರ ಹೇಗ್ ಬಂತು ದುಡ್ಡು?" ಅಂತ ಕೇಳಿದಾಗ ಹೆಂಡತಿ ಹೇಳ್ತಾರೆ, "ನೀವು ತಿಂಗಳ ನನಗೆ ಮನೆ ಖರ್ಚಿಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ದುಡ್ಡನ್ನ ಕೊಡ್ತಾ ಇದ್ರಿ. ಅದರಲ್ಲಿ ನಾನು ಸ್ವಲ್ಪ ಖರ್ಚು ಮಾಡಿ ಇನ್ನೊಂದಷ್ಟು ಹಣವನ್ನ ಉಳಿಸಿ ನಾನು ತುಂಬಾ ದುಡ್ಡನ್ನ ಇಟ್ಕೊಂಡಿದ್ದೀನಿ. ಆ ಹಣವನ್ನ ನಾವು ಉಪಯೋಗಿಸ್ಕೊಳ್ಳೋಣ" ಅಂತ ಹೇಳ್ತಾರೆ. ಗಂಡನಿಗೆ ಹೋದಂತ ಜೀವ ಮತ್ತೆ ಬಂದ ರೀತಿಯಲ್ಲಿ ಆಗುತ್ತೆ. ಅದೇ ರೀತಿಯಲ್ಲಿ ಎಲ್ಲಾ ಹೆಣ್ಮಕ್ಳು ಕೂಡ ಅದೇ ರೀತಿ ಒಂದು ಕೆಲಸಗಳನ್ನ ಮಾಡ್ತಾರೆ. ಆ ಒಂದು ಸಾಧನೆ ಆ ಹೆಣ್ಣಿಗೆ ಮಾತ್ರ ಸಾಧ್ಯ. ಯಾಕೆಂತಂದ್ರೆ ಅವರು ಮನೆಯನ್ನ ನಡೆಸೋದಕ್ಕೋಸ್ಕರ ಈ ತರ ಒಂದು ಸಾಧನೆಗಳನ್ನ ಮಾಡ್ತಾರೆ. ಮತ್ತೆ ಸುಖಮಯವಾಗಿ ಅವರ ಸಂಸಾರವನ್ನ ನಡೆಸ್ಕೊಂಡು ಹೋಗೋದಕ್ಕೆ ಅವರು ಶಕ್ತಿಯನ್ನ ತುಂಬ್ತಾರೆ. ಆದಷ್ಟು ಈ ವಿಡಿಯೋವನ್ನ ಶೇರ್ ಮಾಡಿ ಹಾಗೆ ಲೈಕ್ ಕೂಡ ಮಾಡಿ.